ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳು, ನಮ್ಮ ದೇಶದಲ್ಲಿ ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವ ಚರ್ಚೆ ಹೊಸದಲ್ಲ, ನಿರಂತರವಾಗಿ ನಡೀತಾನೆ ಇರುತ್ತೆ. ಈಗಿನ ಕಾಂಗ್ರೆಸ್ನ ಪ್ರಮುಖ ಆರೋಪ ಬಿಜೆಪಿ ಮೇಲೆ ಏನು ಅಂದ್ರೆ, ಕೇಂದ್ರದ ಬಿಜೆಪಿ ಮೇಲೆ ಅವರು ಖಾಸಗೀಕರಣದ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ, ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ, ಅಂಬಾನಿ ಅದಾನಿಗೆ ದೇಶವನ್ನೇ ಅಡ ಇಟ್ಟುಬಿಟ್ಟಿದ್ದಾರೆ, ಈ ರೀತಿಯ ಒಂದಷ್ಟು ಆರೋಪಗಳನ್ನು ಮಾಡ್ತಿರ್ತಾರ. ನಮ್ಮ ರಾಜ್ಯದಲ್ಲಿ ಈಗ ಅಧಿಕಾರದಲ್ಲಿರೋದು ಕಾಂಗ್ರೆಸ್. ಈಗ ನಮ್ಮ ರಾಜ್ಯಕ್ಕೆ ಖಾಸಗೀಕರಣದ ಎಂಟ್ರಿ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಅದು ಸದ್ದಿಲ್ಲದಂತೆ ಒಂದಷ್ಟು ಬೆಳವಣಿಗೆ ಆಗಿತ್ತು. ಆದರೆ ಇದೀಗ ದಿಢೀರಂತ ಜೋರಾಗಿ ಸದ್ದು, ಚರ್ಚೆ ಎಲ್ಲವೂ ಕೂಡ ಶುರುವಾಗಿ ಬಿಟ್ಟಿದೆ. ಅದರಲ್ಲೂ ಕೂಡ ಈ ಖಾಸಗೀಕರಣದ ಎಂಟ್ರಿ ಆಗ್ತಿರೋದು ಅಥವಾ ಚರ್ಚೆ ಆಗ್ತಿರೋದು ಎಲ್ಲಿ ಅಂದ್ರೆ, ಯಾವ ಇಲಾಖೆಯನ್ನ ಲಾಭದ ಕಡೆಗೆ ಹೆಚ್ಚು ಗಮನ ಕೊಡಬಾರ್ದು, ಕೇವಲ ಸರ್ವಿಸ್ ಓರಿಯೆಂಟೆಡ್ ಅಂದ್ರೆ ಸೇವೆಯ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀವೋ, ವಿದ್ಯುತ್ ಇಲಾಖೆ, ಆ ವಿದ್ಯುತ್ ಇಲಾಖೆಗೆ ಇದೀಗ ಖಾಸಗೀಕರಣದ ಎಂಟ್ರಿ ಆಗ್ತಾ ಇದೆ. ಈಗ ಆಗ್ತಿರುವಂತಹ ಚರ್ಚೆ ಅಥವಾ ಇರುವಂತಹ ಆತಂಕ ಏನಪ್ಪಾ ಅಂದ್ರೆ, ಒಂದು ಗ್ರಾಹಕರಿಗೆ ಸಹಜವಾಗಿ ಆತಂಕ ಇದೆ. ಆರಂಭದಲ್ಲಿ ನಮಗೆ ಬಣ್ಣ ಬಣ್ಣದ ಕನಸುಗಳನ್ನ ಬಿತ್ತಬಹುದು, ನಮಗೆ ಕಡಿಮೆ ರೇಟಲ್ಲಿ ಕರೆಂಟು ಅಂತ ಹೇಳಬಹುದು. ಆದ್ರೆ ಮುಂದೊಂದು ದಿನ ಎಲ್ಲವನ್ನೂ ಕೂಡ ಕಬ್ಜಾ ಮಾಡಿಕೊಂಡು ಒಂದು ರೀತಿಯಲ್ಲಿ ಮೊನೊಪೊಲಿಯನ್ನ ಸೃಷ್ಟಿ ಮಾಡಿ ನಮ್ಮ ಕುತ್ತಿಗೆಯನ್ನ ಹಿಡಿಬಹುದು ಅಥವಾ ಹಿಂಡಬಹುದು ಎನ್ನುವಂತ ಆತಂಕ ಗ್ರಾಹಕರಿಗೆ ಶುರುವಾಗಿದೆ. ಆತಂಕ ಸಹಜವಾಗಿ ಗ್ರಾಹಕರಿಗೆ ಇದ್ದಿದೆ. ಇನ್ನೊಂದು ಕಡೆಯಿಂದ ಉದ್ಯೋಗಿಗಳಿಗೆ ಆತಂಕ ಇದೆ. ಇಲ್ಲಿವರೆಗೆ ವಿದ್ಯುತ್ ಇಲಾಖೆಯಲ್ಲಿ ಯಾರ್ಯಾರು ಕೆಲಸವನ್ನ ಮಾಡ್ತಾ ಇದ್ರೋ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಭಯವೂ ಕೂಡ ಇದೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವರು ಕೂಡ ಇದೀಗ ನಮ್ಮ ಕತೆ ಏನು ಅಂತ ಕೇಳ್ತಿದ್ದಾರೆ, ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಅಂತದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಿಂದ ರೈತರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಪಂಪ್ ಸೆಟ್ಗಳಿಗೆ ಉಚಿತ ರಿಯಾಯಿತಿ ದರದಲ್ಲಿ ವಿದ್ಯುತ್ ಎಲ್ಲವೂ ಕೂಡ ಸಿಗ್ತಾ ಇದೆಯಲ್ಲ, ಈ ಖಾಸಗಿಯವರು ಬಂದ್ರೆ ನಮ್ಮನ್ನು ಏನು ಮಾಡ್ತಾರೆ ಎನ್ನುವಂತ ಪ್ರಶ್ನೆಯನ್ನ ಅವರು ಕೂಡ ಮುಂದಿಡ್ತಾ ಇದ್ದಾರೆ. ಹಾಗಾದ್ರೆ ಏನು, ಇದನ್ನು ವಿವರವಾಗಿ ಗಮನಿಸ್ತಾ ಹೋಗೋಣ. ಇದರಲ್ಲಿ ಕೇವಲ ನಮ್ಮ ರಾಜ್ಯದ ಕಾಂಗ್ರೆಸ್ನವರ ಪಾಲು ಮಾತ್ರ ಇಲ್ಲ, ಹಿಂದೆ ಕೇಂದ್ರದಲ್ಲಿ ಇದ್ದವರಿಂದ ಹಿಡಿದು ಈಗ ಇರೋರಿಂದ ಹಿಡಿದು ಎಲ್ಲರ ಪಾಲು ಇದೆ. ಎಲ್ಲರೂ ಸೇರಿ ಇದೀಗ ಖಾಸಗೀಕರಣದ ಕಡೆ ಗಮನ ಕೊಡ್ತಾ ಇದ್ದಾರೆ. ಅವ್ರ ವಾದ ಏನಪ್ಪಾ ಅಂದ್ರೆ, ವಿದ್ಯುತ್ ಇಲಾಖೆಯಲ್ಲಿ ಸಾಕಷ್ಟು ನಷ್ಟ ಆಗ್ತಾ ಇದೆ, ನಷ್ಟದಲ್ಲೇ ನಡೀತಾ ಇದೆ, ಜೊತೆಗೆ ಸೋರಿಕೆ ಆಗ್ತಾ ಇದೆ, ವಿದ್ಯುತ್ ಸೋರಿಕೆ ಆಗ್ತಾ ಇದೆ, ತುಂಬಾ ಜನ ಅದನ್ನ ಕಳ್ಳ ಹಾದಿಯಲ್ಲಿ ವಿದ್ಯುತ್ ಅನ್ನ ಪಡೆದುಕೊಂಡಿದ್ದಾರೆ, ಇದರಿಂದ ಒಂದಷ್ಟು ನಷ್ಟ ಎಲ್ಲವೂ ಕೂಡ ಆಗ್ತಾ ಇದೆ, ಖಾಸಗಿಯವರು ಎಂಟ್ರಿ ಕೊಟ್ಬಿಟ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಎನ್ನುವ ರೀತಿಯಲ್ಲಿ ಅವ್ರ ವಾದವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಆ ವಿಚಾರವನ್ನ ಗಮನಿಸೋಣ. ಬಂಧುಗಳೇ, ಈ ಚರ್ಚೆ ಶುರುವಾಗಿದ್ದು ಯಾವಾಗ ಅಂದ್ರೆ, ಟಾಟಾ ಪವರ್ ಕಂಪನಿ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈಗಾಗಲೇ ಅವರು ದೆಹಲಿಯಲ್ಲಿ, ಮುಂಬೈನಲ್ಲಿ, ಒಡಿಶಾದಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ವಿದ್ಯುತ್ ಕ್ಷೇತ್ರಕ್ಕೆ ಅವರು ಎಂಟ್ರಿ ಕೊಟ್ಟ ಆಗಿದೆ. ಅವ್ರು ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೆ ಅಂದ್ರೆ, KERCಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಏನಂತ, ನಮಗೆ ಈ 19 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಈ ವಿದ್ಯುತ್ ಡಿಸ್ಟ್ರಿಬ್ಯೂಷನ್ ನ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಕೊಡಬೇಕು ಅಂತ, ಸಮಾನಾಂತರ ವಿತರಣಾ ಪರವಾನಗಿ ಕೊಡಬೇಕು ಅಂತ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂತೊಂದು ಲೈಸೆನ್ಸ್ ಕೊಡಬೇಕು ಅಂತ ಹೇಳಿ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆರಂಭದಲ್ಲಿ ಅರ್ಜಿ ಯಾವಾಗ ಬಂತು, ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಯಾವ ಸಂದರ್ಭದಲ್ಲಿ, ಆ ಅರ್ಜಿಯಲ್ಲಿ ಏನಿದೆ ಯಾವುದು ಕೂಡ ಜನರಿಗೆ ಗೊತ್ತಿರಲಿಲ್ಲ. ಬಹುತೇಕ ಅಲ್ಲಿ ಕೆಲಸ ಮಾಡುವಂಥವರಿಗೂ ಕೂಡ ಅದು ಗಮನಕ್ಕೆ ಬಂದೇ ಇರಲಿಲ್ಲ. ಆದರೆ ಯಾವಾಗ ಇದು ಬಹಳ ಹೆಚ್ಚಾಗಿ ಚರ್ಚೆಗೆ ಬರೋದಕ್ಕೆ ಶುರುವಾಗಿದ್ದು ಅಂದ್ರೆ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತೆ. ನೋಡಿ, KERCಗೆ ಟಾಟಾ ಪವರ್ ಕಂಪನಿಯಿಂದ ಇಂಥದ್ದೊಂದು ಅರ್ಜಿ ಬಂದಿದೆ, ನೀವು ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ 23ನೇ ತಾರೀಕಿನವರೆಗೆ ಅವಕಾಶ ಇದೆ, ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಂತ. ಆಗ ಪ್ರತಿಯೊಬ್ಬರಿಗೂ ಶಾಕು. ಅಯ್ಯೋ, ಯಾವಾಗ ಬಂತು ಇವರು ಟಾಟಾ ಪವರ್ ಕಂಪನಿಯವ್ರು, ಯಾವಾಗ ಬಂದ್ರು, ಯಾವ KERCಗೆ ಅರ್ಜಿ ಸಲ್ಲಿಸಿದ್ರು, ಏನು ಕತೆ ಇದು, ಏನು ಎತ್ತ ಅಂತೇಳಿ ಈಗಾಗಲೇ ಒಂದಷ್ಟು ಮಂದಿ ಆಕ್ಷೇಪಣೆ ಸಲ್ಲಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಇದರ ಆಳ ಅಗಲದ ವಿಚಾರಕ್ಕೆ ಬರೋಣ. ಬಂಧುಗಳೇ, ನಾನು ಆಗ್ಲೇ ಹೇಳಿದೆ, ವಿದ್ಯುತ್ ಇಲಾಖೆ ಇದೆಯಲ್ಲ, ಇಲ್ಲಿ ಲಾಭದ ಕಡೆಗೆ ಹೆಚ್ಚು ಯೋಚನೆ ಮಾಡಬಾರದು. ಯಾಕಂದ್ರೆ ವಿದ್ಯುತ್ ಅನ್ನೋದು ತೀರಾ ಮೂಲಭೂತ ಅಗತ್ಯ ಎಲ್ಲ ವಿಚಾರದಲ್ಲೂ ಕೂಡ. ಅದು ಕಮರ್ಷಿಯಲ್ ವಿಚಾರದಲ್ಲಿ ಇರಬಹುದು ಅಥವಾ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗೆ ಎಲ್ಲದಕ್ಕೂ ಕೂಡ ವಿದ್ಯುತ್ ಬಹಳ ಅವಶ್ಯಕ, ರೈತರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ. ಹೀಗಾಗಿ ವಿದ್ಯುತ್ ಅನ್ನೋದು ಯಾವತ್ತೂ ಕೂಡ ಸೇವೆ ಆಗಬೇಕು ಹೊರತಾಗಿ ಬೇರೆ ಏನು ಕೂಡ ನಾವು ಅದರಲ್ಲಿ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನಮ್ಮ ರಾಜ್ಯವನ್ನೇ ತೆಗೆದುಕೊಂಡ್ರೆ ಅದು ಕಂಪ್ಲೀಟ್ ಆಗಿ ಸರ್ಕಾರದ ಸ್ವಾಮ್ಯ ಅಥವಾ ಸರ್ಕಾರದ ಅಡಿಯಲ್ಲಿ ಇದೆ. ಈ ಯಾವ್ಯಾವ ರೀತಿ ಪ್ರೋಸೆಸ್ಸು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನಮ್ಮಲ್ಲಿ ವಿದ್ಯುತ್ ಉತ್ಪಾದನೆಯನ್ನು KPCL ಎನ್ನುವಂತ ಸರ್ಕಾರಿ ಸಂಸ್ಥೆ ಮಾಡುತ್ತೆ. ಅವರು ಹೊರಗಡೆಯಿಂದಲೂ ವಿದ್ಯುತ್ ಖರೀದಿ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ, ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಅದಾದ ಬಳಿಕ KPTCL ಇದೆಯಲ್ಲ, ಅದು ವಿದ್ಯುತ್ ಅನ್ನ ಸರಬರಾಜು ಮಾಡುತ್ತೆ. ಅದರ ಅಡಿಯಲ್ಲಿ ಎಸ್ಕಾಂ ಬರುತ್ತೆ. ಎಸ್ಕಾಂನ ಅಡಿಯಲ್ಲಿ 5 ವಿದ್ಯುತ್ ವಿತರಣಾ ಕಂಪನಿಗಳು ಬರ್ತಾ ಹೋಗುತ್ತೆ. ಎಲ್ಲವೂ ಕೂಡ ಸರ್ಕಾರಿ ಕಂಪನಿಗಳು. ಯಾವ್ದ್ಯಾವುದು, ನೀವು ಬೆಸ್ಕಾಂ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೆಸ್ಕಾಂ ಇದೆ, ಜೆಸ್ಕಾಂ ಇದೆ, ಮೆಸ್ಕಾಂ ಇದೆ, ಚೆಸ್ಕಾಂ ಇದೆ. ಬೆಸ್ಕಾಂ ಅಂದ್ರೆ ಬೆಂಗಳೂರು ಸುತ್ತಮುತ್ತ, ಈ ಹೆಸ್ಕಾಂ ಅಂದ್ರೆ ಅದೊಂದಷ್ಟು ಜಿಲ್ಲೆಗಳನ್ನು ಆವರಿಸುತ್ತೆ. ಹೀಗೆ ಇವೆಲ್ಲವೂ ಕೂಡ ಬೇರೆ ಬೇರೆ ಜಿಲ್ಲೆಗಳನ್ನು ಆವರಿಸಿಕೊಂಡು ವಿದ್ಯುತ್ ಅನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ತವೆ. ಇದರಲ್ಲಿ ಯಾವುದೋ ಒಂದು ಕಂಪನಿ ಸ್ವಲ್ಪ ಲಾಭದಲ್ಲಿದೆ, ಉಳಿದ ಎಲ್ಲ ಕಂಪನಿಗಳು ಕೂಡ ನಷ್ಟದಲ್ಲಿ ಇದ್ದಾವೆ. ಯಾಕಂದ್ರೆ ಇದು ಸರ್ವಿಸ್ ಓರಿಯೆಂಟೆಡ್ ಸೇವೆ, ಸರ್ಕಾರದ ಸಬ್ಸಿಡಿ ಬರುವಂತ ಕಾರಣಕ್ಕಾಗಿ ಇವು ನಡ್ಕೊಂಡು ಹೋಗ್ತಾ ಇದ್ದಾವೆ. ಬೇರೆ ಬೇರೆ ಕಾರಣಗಳಿಗಾಗಿಯೂ ಕೂಡ ಇವು ನಷ್ಟದಲ್ಲಿ ಇದ್ದಾವೆ.
ನಷ್ಟವನ್ನು ಲಾಭಕ್ಕೆ ತರೋದಕ್ಕೆ ಸಾಧ್ಯವೇ ಆಗೋದಿಲ್ವ ಅಂದ್ರೆ ಆಗುತ್ತೆ. ಅದಕ್ಕೆ ಮನಸ್ಸು ಮಾಡಬೇಕು, ಅದರ ಕಡೆ ಗಮನವನ್ನು ಕೊಡಬೇಕು, ಅದರಲ್ಲಿ ಒಂದಷ್ಟು ಸುಧಾರಣೆಯನ್ನು ಮಾಡಬೇಕು. ಹಿಂದೆಯೂ ಕೂಡ ಸಾಕಷ್ಟು ಮಂದಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಹೇಗೆ ಲಾಭಕ್ಕೆ ತರಬೇಕು ಅಂತ ಹೇಳಿ. ಆದರೆ ಹೆಚ್ಚು ಮಂದಿ ಅದರ ಕಡೆ ಗಮನವನ್ನು ಕೊಟ್ಟಿಲ್ಲ. ಲಾಭಕ್ಕೆ ತರೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಇದೆ. ಈಗ ಟಾಟಾ ಪವರ್ನವ್ರು ಕೇಳ್ತಾ ಇರೋದು ಏನು ಅಂದ್ರೆ, ಈ ಬೆಸ್ಕಾಮು, ಹೆಸ್ಕಾಮು, ಚೆಸ್ಕಾಮು ಇವೆಲ್ಲವೂ ಕೂಡ ಇದ್ದಾವಲ್ಲ, ಈ ವಿತರಣಾ ಕಂಪನಿಗಳ ಜೊತೆಗೆ ನಮಗೆ ಸಮಾನಾಂತರ ಪರವಾನಗಿ ಅಂದ್ರೆ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ. ಅಂದ್ರೆ ಕಂಪ್ಲೀಟ್ ಆ ಕಂಪನಿಗಳನ್ನ ಬಿಟ್ಟು ಕಂಪ್ಲೀಟ್ ಪ್ರೈವೇಟೇಷನ್ ಅವ್ರು ಕೇಳ್ತಾ ಇಲ್ಲ. ಒಂದಷ್ಟು ರಾಜ್ಯಗಳಲ್ಲಿ ಕಂಪ್ಲೀಟ್ ಪ್ರೈವೇಟೇಷನ್ ಇದೆ, ಇನ್ನೊಂದಷ್ಟು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ನಮ್ಮಲ್ಲಿ ಅವ್ರು ಕೇಳ್ತಾ ಇರೋದು ಏನಪ್ಪ ಅಂದ್ರೆ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿ. ಈ ಹೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು ಅವುಗಳ ಪಾಡಿಗೆ ಅವ್ರು ಇರುತ್ತೆ, ಅವ್ರು ಪವರ್ ಸಪ್ಲೈಯನ್ನ ಮಾಡಲಿ, ಅದರ ಜೊತೆಗೆ ನಮಗೂ ಕೂಡ ಪವರ್ ಸಪ್ಲೈಗೆ ಅವಕಾಶವನ್ನ ಮಾಡಿಕೊಡಿ ಎನ್ನುವ ರೀತಿಯಲ್ಲಿ ಟಾಟಾ ಪವರ್ ಕಂಪನಿಯವರು ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯವರೆಗೆ ಕೇವಲ ಸರ್ಕಾರದ ಸಂಸ್ಥೆ ಮಾತ್ರ ಇತ್ತಲ್ಲ, ಅದರ ಜೊತೆಗೆ ಈಗ ಸ್ಪರ್ಧೆಗೆ ಇಳಿಯೋದಕ್ಕೆ ನಮಗೂ ಅವಕಾಶವನ್ನ ಮಾಡಿಕೊಡಿ, ಗ್ರಾಹಕರ ಮುಂದೆ ನೀವು ಆಯ್ಕೆಯನ್ನ ಇಡಿ ಎನ್ನುವ ರೀತಿಯಲ್ಲಿ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ನಮಗೆ ಸಿಮ್ ವಿಚಾರ ಅಂತ ತೆಗೆದುಕೊಂಡ್ರೆ, ನಮಗೀಗ BSNL ಇದೆ, ಏರ್ಟೆಲ್ ಇದೆ, ಇನ್ನೊಂದು ಆಪ್ಷನ್ಗಳು ಬೇಕಾದಷ್ಟು ಆಪ್ಷನ್ಗಳಿದ್ದಾವಲ್ಲ. ಇಲ್ಲಿವರೆಗೆ ನಮಗೆ ಏಕಸ್ವಾಮ್ಯ ಅಂದ್ರೆ ಸರ್ಕಾರಿ ಸಂಸ್ಥೆ ಮಾತ್ರ ಇತ್ತು. ಆದ್ರೆ ಈಗ ಅದರ ಎದುರುಗಡೆ ಒಂದು ಸ್ಪರ್ಧೆಗೆ ಒಬ್ರು ಇಳಿತಿದ್ದಾರೆ, ನಮಗೆ ಆಯ್ಕೆ ಸಿಗ್ತಿದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅಂದ್ರೆ ನಮಗೆ ತಕ್ಷಣ ಕಾಣಿಸೋದೇನಪ್ಪ ಅಂದ್ರೆ ಇದು ಗ್ರಾಹಕರ ಪರವಾಗಿಯೇ ಇದೆಯಲ್ಲ, ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆಯಲ್ಲ, ಬಹಳ ಚೆನ್ನಾಗಿದೆಯಲ್ಲ, ಇದರಿಂದ ಸಮಸ್ಯೆ ಏನು ಎನ್ನುವಂಥ ರೀತಿಯಲ್ಲಿ ಆ ಸಮಸ್ಯೆಯ ವಿಚಾರವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ನಮ್ಮಲ್ಲಿ ವಿದ್ಯುತ್ ಇದು ಹೇಗೆ ನಡೆಯುತ್ತೆ ಅಂದ್ರೆ ಕ್ರಾಸ್ ಸಬ್ಸಿಡಿ ಅಂತ ಹೇಳಿ ಕರಿತೀವಿ. ನಮ್ಮಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ. ಈಗ ರೈತರಿಗೆ ಪಂಪ್ ಸೆಟ್ಟಿಗೆ ಉಚಿತ ವಿದ್ಯುತ್ ಇದೆ, ರಿಯಾಯಿತಿ ಇದೆ, ಇನ್ನು ಬೇರೆ ಬೇರೆ ಒಂದಷ್ಟು ಯೋಜನೆಗಳು ಅಂದ್ರೆ ನಿಮಗೆ ಗೃಹ ಜ್ಯೋತಿ ಹೊಸದಾಗಿ ಬಂದಿದ್ದು ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲಿ, ಹಾಗೆ ನಿಮಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಇನ್ನು ಬೇಕಾದಷ್ಟು ಜ್ಯೋತಿ ಅಥವಾ ಬೇಕಾದಷ್ಟು ಯೋಜನೆಗಳೆಲ್ಲವೂ ಕೂಡ ಇದೆ. ಅದರಲ್ಲಿ ತುಂಬಾ ಕಡಿಮೆಗೆ ವಿದ್ಯುತ್ ಸಿಗ್ತಾ ಇದೆ ತುಂಬಾ ಜನಕ್ಕೆ. ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಫ್ರೀ ಆಗಿ ಸಿಗ್ತಾ ಇದೆ, ಅಂದ್ರೆ 200 ಯೂನಿಟ್ ವರೆಗೆ ಗೃಹ ಜ್ಯೋತಿಯಲ್ಲಿ. ಇನ್ನು ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಅಂತದೆಲ್ಲವೂ ಕೂಡ ಸಿಗ್ತಿದೆ. ಅಲ್ಲ, ಸಿಗೋದು ಹೇಗೆ ಅಂದ್ರೆ ಕ್ರಾಸ್ ಸಬ್ಸಿಡಿಯ ಮೂಲಕ. ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಅಥವಾ ಸರ್ಕಾರದ ಈ ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ, ನಿಮಗೆ ಕೈಗಾರಿಕೆಗಳು ಅಥವಾ ದೊಡ್ಡ ದೊಡ್ಡ ಈ ಕಮರ್ಷಿಯಲ್ ಚಟುವಟಿಕೆ ನಡೆಯುತ್ತಲ್ಲ, ಅವರಿಗೆ ಸ್ವಲ್ಪ ಹೆಚ್ಚಿನ ದರವನ್ನ ನಿಗದಿ ಮಾಡಿ ಅವರಿಂದ ಹೆಚ್ಚು ಅಮೌಂಟ್ ಅನ್ನ ತೆಗೆದುಕೊಂಡು ಆ ಲಾಭಾಂಶವನ್ನ ಯಾರಿಗೆ ಅವರು ವರ್ಗಾವಣೆ ಮಾಡ್ತಿದ್ದಾರೆ ಅಂದ್ರೆ ರೈತರಿಗೆ ಅಥವಾ ಗ್ರಾಮೀಣ ಪ್ರದೇಶದವರಿಗೆ, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರಾ. ಇದು ಒಂದು ಪ್ರಮುಖವಾದಂತಹ ಪ್ರಕ್ರಿಯೆ ಈಗ ನಡೀತಾ ಇರೋದು ವಿದ್ಯುತ್ ಪೂರೈಕೆ ವಿಚಾರದಲ್ಲಿ. ಹಾಗೆ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಎಲ್ಲವೂ ಕೂಡ ಸಿಗುತ್ತೆ, ಸ್ವಲ್ಪ ದಿನಗಳ ಕಾಲ ತಡ ಎನ್ನುವ ರೀತಿಯಲ್ಲೂ ಕೂಡ ಸಿಗುತ್ತೆ. ಜೊತೆಗೆ ನಮ್ಮ ಎಸ್ಕಾಂ ಇದೆಯಲ್ಲ, ಟಾಪ್ ಕಂಪನಿಗಳಲ್ಲಿ ಅದು ಕೂಡ ಒಂದು ಎನ್ನುವಂಥ ರೀತಿಯಲ್ಲಿ ಇದೆ. ಜೊತೆಗೆ ವಿದ್ಯುತ್ ದರ ಅಂತ ಬಂದಾಗ ಒಂದಷ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಪರವಾಗಿಲ್ಲ ಎನ್ನುವ ಹಂತದಲ್ಲೂ ಕೂಡ ಇದೆ. ಇದು ಈಗ ಸದ್ಯಕ್ಕೆ ಇದು ನಡೀತಾ ಇರೋದು. ಈಗ ಟಾಟಾ ಪವರ್ ಕಂಪನಿಯವರು ಏನು ಹೇಳ್ತಾ ಇರೋದಂದ್ರೆ, ಅವರು ಹೇಳ್ತಾ ಇರೋದು ನಾವು ಪಾರದರ್ಶಕತೆಯನ್ನು ಕಾಯ್ದುಕೊಳ್ತೀವಿ, ದಕ್ಷತೆಯನ್ನು ಕಾಯ್ದುಕೊಳ್ತೀವಿ, ಇದರಲ್ಲಿ ಒಂದು ನೀಟಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡ್ತೀವಿ, ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವ್ರು ಕನಸನ್ನು ಬಿತ್ತುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಹೋರಾಟಗಾರರ ಆತಂಕ ಏನು ಅಂದ್ರೆ, ಅಥವಾ ಈ ಕ್ಷಣಕ್ಕೆ ನನ್ನ ಅಭಿಪ್ರಾಯವೂ ಕೂಡ ಅದೇ ಆಗಿದೆ, ಹಾಗೆ ಆಗಬಹುದು ಅಂತ ಅನಿಸ್ತಾ ಇದೆ. ಆಗುವಂತ ಸಮಸ್ಯೆ ಏನಪ್ಪಾ ಅಂದ್ರೆ, ಈಗ ಖಾಸಗಿ ಕಂಪನಿಯವರು ಬಂದ್ರೆ ಅವರು ಮೊದಲು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಲಾಭದ ಕಡೆಗೆ ಯೋಚನೆ ಮಾಡ್ತಾರೆ. ಅವರಿಗೆ ರೈತರು ಬೇಕಾಗಿಲ್ಲ, ಗ್ರಾಮೀಣ ಪ್ರದೇಶ ಬೇಕಾಗಿಲ್ಲ, ಅವರ ಲಾಭದ ಕ್ಷೇತ್ರಗಳು ಯಾವ್ದ್ಯಾವುದು ಅಂತ ಅವ್ರು ನೋಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಮೊದಲು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಪಿಕ್ ಮಾಡೋದಿಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ನಮಗೆ ಎಲ್ಲಿ ಲಾಭ ಬರುತ್ತೆ ಎನ್ನುವಂತ ರೀತಿಯಲ್ಲಿ. ಉದಾಹರಣೆಗೆ ಕೈಗಾರಿಕೆಗಳಿಂದ ನಮಗೆ ಲಾಭ ಬರುತ್ತೆ, ಕಮರ್ಷಿಯಲ್ ಚಟುವಟಿಕೆ ನಡೆಯುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ನಮಗೆ ಲಾಭ ಬರುತ್ತೆ ಅಂತ ಹೇಳಿ ಅವರೆಲ್ಲರೂ ಕೂಡ ತಮ್ಮ ಗ್ರಾಹಕರನ್ನಾಗಿ ಅವರು ಸೆಳೆಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿಯವರೆಗೆ ಅವರೆಲ್ಲರೂ ಕೂಡ ಎಸ್ಕಾಂನ ಗ್ರಾಹಕರಾಗಿದ್ರಲ್ಲ, ಹೀಗಾಗಿ ಎಸ್ಕಾಂನವ್ರು ಏನ್ ಮಾಡ್ತಾ ಇದ್ರು, ಅವರಿಗೆ ಸ್ವಲ್ಪ ಹೆಚ್ಚಿನ ದರವನ್ನ ನಿಗದಿ ಮಾಡಿ ಅದರಿಂದ ಬರುವಂತ ಲಾಭವನ್ನ ಗ್ರಾಮೀಣ ಪ್ರದೇಶಕ್ಕೆ ರೈತರಿಗೆ ವರ್ಗಾವಣೆ ಮಾಡ್ತಾ ಇದ್ರಲ್ಲ, ಆ ಸಂಸ್ಥೆಗಳೆಲ್ಲವೂ ಕೂಡ ಇದೀಗ ದೊಡ್ಡ ದೊಡ್ಡ ಲಾಭವನ್ನ ಕೊಡುವಂತ ಸಂಸ್ಥೆಗಳೆಲ್ಲವೂ ಕೂಡ ಎಸ್ಕಾಂ ಕೈ ತಪ್ಪಿ ಹೋಗಿಬಿಡುತ್ತೆ. ಅದು ಸೀದಾ ಹೋಗೋದು ಯಾರ ವ್ಯಾಪ್ತಿಗೆ? ಈ ಟಾಟಾ ಪವರ್ನವರ ವ್ಯಾಪ್ತಿಗೆ. ಟಾಟಾ ಪವರ್ನವರು ಏನ್ ಮಾಡ್ತಾರೆ, ಗ್ರಾಮೀಣ ಪ್ರದೇಶದವ್ರ ಬಗ್ಗೆ ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ, ರೈತರ ಬಗ್ಗೆ ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಅವ್ರು ಬರೀ ಲಾಭ ಬರುವಂತ ಆ ಸಂಸ್ಥೆಗಳ ಬಗ್ಗೆ ಮಾತ್ರ ಅವರು ತಲೆಯನ್ನು ಕೆಡಿಸ್ಕೊಳ್ತಾರೆ. ಆ ಕಾರಣಕ್ಕಾಗಿ ಅವರು ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಬೇಕು ಅಂತ ಕೇಳ್ತಿರೋದು. ಪೂರ್ತಿ ನಮಗೆ ಕೊಟ್ಟು ಬಿಡಿ ಅಂತ ಅವ್ರು ಕೇಳ್ತಾ ಇಲ್ಲ, ಅವರಿಗೆ ನಮಗೆ ಪಿಕ್ ಮಾಡ್ಕೊಳ್ಳೋಕೆ ನಮಗೆ ಅವಕಾಶವನ್ನು ಮಾಡ್ಕೊಡಿ ಎನ್ನುವ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಈಗ ಎಸ್ಕಾಮು ಮತ್ತೆ ಟಾಟಾ ಪವರ್ ಅಂತ ಬಂದಾಗ ಆ ಸಂಸ್ಥೆಗಳೆಲ್ಲವೂ ಏನ್ ಮಾಡ್ತವೆ, ಎಸ್ಕಾಂ ಅವರು ಸ್ವಲ್ಪ ಜಾಸ್ತಿ ದರ ಹಾಕ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ದರದಲ್ಲಿ ಕೊಡ್ತಿರುವಂತೆ ಇವ್ರ ಕಡೆಗೆ ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅಲ್ಲಿಗೆ ಎಸ್ಕಾಂ ಕತೆ ಏನು, ಮೊದಲೇ ನಷ್ಟದಲ್ಲಿದೆ. ಈ ಲಾಭ ಕೊಡುವಂತ ಸಂಸ್ಥೆಗಳೆಲ್ಲವೂ ಕೂಡ ಟಾಟಾ ಪವರ್ನ ಅಂಡರ್ಗೆ ಹೋಗ್ಬಿಟ್ರೆ ಇವ್ರೇನಾಗ್ಬಿಡ್ತಾರೆ, ಬರ್ತಾ 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 ಕೆಳಗಡೆ ಕುಸಿಯೋದಿಕ್ಕೆ ಶುರು ಮಾಡ್ಬಿಡ್ತಾರೆ. ಆಗ ಅನಿವಾರ್ಯವಾಗಿ ಇವ್ರು ಏನ್ ಮಾಡ್ಬೇಕಾಗತ್ತೆ,
ಪಂಪ್ ಸೆಟ್ಗಳಿಗೆ ರಿಯಾಯಿತಿ ಇಲ್ಲ, ಪಂಪ್ ಸೆಟ್ಗಳಿಗೆ ಉಚಿತ ಇಲ್ಲ, ರೈತರಿಗೆ ಉಚಿತ ಇಲ್ಲ, ಗೃಹ ಜ್ಯೋತಿ ಡಮರು, ಭಾಗ್ಯ ಜ್ಯೋತಿ ಡಮರು, ಕುಟೀರ ಜ್ಯೋತಿ ಡಮರು, ಯಾವ್ಯಾವ ಜ್ಯೋತಿಗಳಿದ್ದಾವೆ ಆ ಜ್ಯೋತಿಯ ದೀಪವನ್ನು ಆರಿಸಿ ಇವರು ಸುಮ್ಮನೆ ಕುತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ತೀರಾ ನಷ್ಟಕ್ಕೆ ಹೋದಾಗ ಏನು ಮಾಡ್ಬಿಡ್ತಾರೆ, ಆ ನಷ್ಟದ ಹೊರೆಯನ್ನ ಗ್ರಾಹಕರ ಮೇಲೆ ಹಾಕಬೇಕಾಗತ್ತೆ. ಸಾಮಾನ್ಯ ಗ್ರಾಹಕರಿಗೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಮುಂದೊಂದು ದಿನ ಇವರು ಎದುರುಗಡೆ ಪೈಪೋಟಿ ಮಾಡೋದಕ್ಕೆ ಸಾಧ್ಯವೇ ಆಗದೆ ಕಂಪ್ಲೀಟ್ ನೆಲಕಚ್ಚಿಯೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಈಗ ಉದ್ಯೋಗಿಗಳಿಗೆ ಆತಂಕ ಏನು? ಹೆಚ್ಚು ಕಡಿಮೆ ಎಸ್ಕಾಂ ವ್ಯಾಪ್ತಿಯಲ್ಲಿ ಅಥವಾ ಈ ವಿದ್ಯುತ್ ಇಲಾಖೆ ವ್ಯಾಪ್ತಿಯಲ್ಲಿ ಒಂದು 80,000 ಹುದ್ದೆ ಇದೆ. ಅದರಲ್ಲಿ 30% ಖಾಲಿ ಇದೆಯಂತೆ. ಒಂದು 55,000-60,000 ಜನ ಕೆಲಸ ಮಾಡ್ತಿದ್ದಾರೆ. ಒಂದಷ್ಟು ಜನ ಕಾಯಮ್ಮು, ಒಂದಷ್ಟು ಜನ ಹೊರಗುತ್ತಿಗೆ ಆಧಾರದ ಮೇಲೆ, ಗುತ್ತಿಗೆ ಆಧಾರದ ಮೇಲೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ಆತಂಕ ಏನಪ್ಪಾ ಅಂದ್ರೆ, ಮುಂದೊಂದು ದಿನ ಎಸ್ಕಾಂ ತನ್ನ ಅಸ್ತಿತ್ವನೇ ಕಳ್ಕೊಳ್ಳುವ ಸ್ಥಿತಿಗೆ ಬಂದ್ಬಿಟ್ರೆ ಅಥವಾ ಎಸ್ಕಾಂ ನಷ್ಟದ ಹಾದಿಗೆ ಹೋಗ್ಬಿಟ್ರೆ ನಮಗೆ ಕೊಡುವಂಥ ಸೌಲಭ್ಯದ ಕಥೆ ಏನು ಅಂತ, ಸಂಬಳವೇ ಕೊಡೋಕ್ಕಾಗದಿರುವಂಥ ಪರಿಸ್ಥಿತಿ ಬಂದ್ಬಿಟ್ರೆ, ಪಿಂಚಣಿ ಮತ್ತೊಂದು ಮಗದೊಂದು ಯಾವುದು ಸಿಗದೇ ಇರಬಹುದು. ಆಗ ನಾವು ಏನು ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರು ಇದೀಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅವರ ಪ್ರಶ್ನೆಯಲ್ಲಿ ಒಂದಷ್ಟು ಅರ್ಥವೂ ಕೂಡ ಇದೆ. ಒಂದು ಕಡೆ ಯಾವಾಗಲೂ ಕೂಡ ನಮ್ಮ ಖಾಸಗೀಕರಣ ಆರಂಭದಲ್ಲಿ ಚಂದ ಅಂತ ಅನ್ಸುತ್ತೆ, ಬರ್ತಾ ಬರ್ತಾ ಅದರ ಹೊರೆಯನ್ನು ನಾವೇ ಹೊತ್ಕೊಳ್ಬೇಕಾಗತ್ತೆ. ದೆಹಲಿಯಲ್ಲಿ ಇವರಿಗೆ ಆರಂಭದಲ್ಲಿ ಸಾಧ್ಯವೇ ಆಗಲಿಲ್ಲ, ಅಲ್ಲೊಂದಷ್ಟು ಸಮಸ್ಯೆ ಎಲ್ಲವೂ ಕೂಡ ಆಗಿತ್ತು. ಮುಂಬೈನಲ್ಲೂ ಕೂಡ ಒಂದಷ್ಟು ಗೊಂದಲ ಆಗಿತ್ತು, ಒಡಿಶಾದಲ್ಲೂ ಕೂಡ ಒಂದಷ್ಟು ಗೊಂದಲ ಆಗಿತ್ತು. ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಇದೀಗ ಆತಂಕ ಶುರುವಾಗಿದೆ, ವಿದ್ಯುತ್ ಖಾಸಗೀಕರಣ ಬೇಡ ಅಂತ. ಒಂದು ವೇಳೆ ನಿಮ್ಗೆ ಏನು ಅನಿಸ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.